ಯಾವತ್ತೇ ಆಗಲಿ ನೀವು ಮಾಡೋ ಕೆಲಸನ ಯಾವತ್ತೂ ಚಿಕ್ಕದಂತ ಅನ್ಕೋಬೇಡಿ. ಯಾಕಂದರೆ ಫಾರ್ ಎಕ್ಸಾಂಪಲ್ ನಾನು ನೋಡಿ ಈ ಜಾಮಿಟ್ರಿಯಿಂದ ಸ್ಟಾರ್ಟ್ ಮಾಡಿದೆ, ಮತ್ತು ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಿ ಈ ಸೈಕಲ್ ಬಂದು ಅದು ರೂಮ್ ತಂದು ನಿಲ್ಸ್ಕೊಂಡಿದ್ದೀನಿ ನಾನು. ಅದೊಂದು ಫುಟ್ಬಾಲ್ ನಮ್ಮ ಫ್ರೆಂಡ್, ಅದು ಅಂದಲ್ಲ, ಮೀಟರ್ ಬೇಕು, ಮೀಟರ್ ಆದರೆ ಇದೆ ಒಂದಲ್ಲ 2 ಕಾಯಿನ್ ಇದೆ ಈ ಥರದ್ದು. ಹಲೋ ಕ್ಯಾಪ್ಟನ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಎಂತಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ರೂಮ್ ಮಿನಿಮಮ್ 2 ಲಕ್ಷದಿಂದ 3 ಲಕ್ಷ ರೂಪಾಯಿವರೆಗೂ ವರ್ತ್ ಇದೆ. ಅಂದರೆ ಏನೇನು ಥಿಂಗ್ಸ್ ನಾನು ರೂಮಲ್ಲಿ ಮಡಗಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸಕ್ಕತ್ತಾಗಿರುತ್ತೆ, ವಿಡಿಯೋ ಎಂಡ್ವರೆಗೂ ನೋಡಿ. ಶುರು ಕರ್ತೆ ಹೈ. ನಾನು ನಾರ್ಮಲ್ ವೀಡಿಯೋಸ್ ಎಲ್ಲ ಇದೇ ರೂಮಿಂದ ಮಾಡ್ತಾ ಇದ್ದು, ಅಂದರೆ ಈ ಬ್ಯಾಕ್ಗ್ರೌಂಡ್ನ ಯೂಸ್ ಮಾಡ್ಕೊಂಡು. ಬಟ್ ಈ ರೂಮಲ್ಲ, ನನ್ನ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲ್ ಹಿಡಿಯುತ್ತೆ. ಈ ರೂಮ್ ಅಲ್ಲ, ಅದು ಪಕ್ಕದ ರೂಮ್. ಬನ್ನಿ ಹೋಗೋಣ. ಎಸ್, ನೋಡ್ತಾ ಇದ್ದೀರಲ್ಲ, ಇದೇ ರೂಮ್. ಏನಪ್ಪ ಏನೈತೆ ಈ ರೂಮಲ್ಲಿ ಅಂಥದ್ದು ಅಂದರೆ, ಜಸ್ಟ್ ನಾವು ಮೇಲೆ ನೋಡಿದ್ರೆ ಕಾಣಿಸ್ತಾ ಇದೆಯಲ್ಲ, ನಮ್ಮದೆಲ್ಲ ಕರೆನ್ಸಿ ಕಲೆಕ್ಷನ್ಸ್ ಎಲ್ಲ ಇದೇ ರೂಮಲ್ಲಿ ಇರೋದು. ಇದರಿಂದ ಇರೋ ಸ್ಟೋರಿನ ಕೂಡ ಹೇಳ್ತೀನಿ ನಾನು, ಏನು ಎತ್ತ ಹೆಂಗೆ ಈ ಕಲೆಕ್ಷನ್ ಎಲ್ಲ ಮಾಡಿದ್ದೀನಿ ಅಂತ. ಮತ್ತು ಫಸ್ಟ್ ಈ ರೂಮಲ್ಲಿ ಏನೇನು ಥಿಂಗ್ಸ್ ಐತೆ ಎಲ್ಲದು ಪ್ರೈಸ್ ಹೇಳಿ, ಆಯಿತಾ? ವಿಡಿಯೋ ಎಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ಯಾಕೆ ನನ್ನ ರೂಮ್ ಇಷ್ಟೊಂದು ವರ್ತ್ ಇದೆ ಅಂತ. ಫಸ್ಟ್ ಮೇಲಿರೋದು ಏನು ಥಿಂಗ್ಸ್ ಐತೆ ಅದನ್ನ ಕೆಳಗಡೆ ಇಳಿಸ್ಕೊಳ್ಳೋಣ, ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ಬೋದು. ಈಗ ಸದ್ಯಕ್ಕೆ ಮೇಲಿರೋ ಕಾಯಿನ್ಸ್ ಕರೆನ್ಸೀಸ್ ಎಲ್ಲ ಕೆಳಗಡೆ ಇಳಿಸ್ಕೊಂಡಾಯಿತು, ಆಯಿತಾ? ಫಸ್ಟು ನನ್ನ ರೂಮಲ್ಲಿ ಏನೇನು ಥಿಂಗ್ಸ್ ಇದೆ ಅದ್ರ ಥಿಂಗ್ಸ್ ಹೆಸರು ಮತ್ತು ಅದರ ಪ್ರೈಸಸ್ನ ತಿಳಿಸ್ಕೊಡ್ತೀನಿ, ಆಯಿತಾ? ಫಸ್ಟ್ ಬಂದು ಈ ಸೈಕಲ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸೈಕಲ್ ಬಂದು ಮಿನಿಮಮ್ ಒಂದು 15,000 ಸೈಕಲ್ ಇದು, ಆಯಿತಾ? ಆದರೆ ಏನು ಓಡಿಸ್ತಿಲ್ಲ, ಹೊಸ ಕಂಡೀಷನಲ್ಲಿ ಐತೆ, ಒಂದಿನ ಆಚೆ ತೆಗಿಲಿಲ್ಲ, ಮನೇಲೇ ಇರ್ತದೆ. ಅದು ರೂಮ್ ತಂದು ನಿಲ್ಸ್ಕೊಂಡಿದ್ದೀನಿ ನಾನು, ಆಯಿತಾ? ಇದು ಫ್ಯಾನ್ ನಾರ್ಮಲ್ ಬಿಡಿ, ಮನೆಯದೇನೆ. ಮತ್ತು ಅದೊಂದು ಫುಟ್ಬಾಲ್ ನಮ್ಮ ಫ್ರೆಂಡ್, ಅದು ನಂದಲ್ಲ, ನನ್ನ ಫ್ರೆಂಡ್. ಅಂದರೆ ಕಾಲೇಜ್ ಕಡೆಯಿಂದ ಫುಟ್ಬಾಲ್ ಅಂದರೆ ಏನದು ಟೂರ್ನಿಮೆಂಟ್ ಆ ಥರ ನಡೀತಾ ಇದೆ, ಆ ಪ್ರಾಕ್ಟೀಸ್ಗೋಸ್ಕರ ನಮ್ಮ ಫ್ರೆಂಡ್ ಹತ್ರ ಬಾಲ್ ಇಸ್ಕೊಂಡಿರೋದು. ಮತ್ತು ನೆಕ್ಸ್ಟ್ ಬಂದು ಇದು ಟ್ರೈಪಾಡ್, ನಾನು ವೀಡಿಯೋ ಮಾಡೋಕ್ಕೆ ಯೂಸ್ ಮಾಡುವಂಥ ಟ್ರೈಪಾಡ್ ಇದು. ಇದು ನನಗೆ ಅರೌಂಡ್ ನನಗೆ ಆನ್ಲೈನಲ್ಲಿ 700 ಸಿಕ್ತು ನನಗೆ ಈ ಟ್ರೈಪಾಡ್, ಆಯಿತಾ? ಇದು ಟ್ರೈಪಾಡ್ ಮಾಮೂಲಿ ಕ್ಲಾತ್ಸ್ ಬಿಡಿ ಅದೆಲ್ಲ ಇರುತ್ತೆ. ಮೇಲ್ಗಡೆ ಎಲ್ಲ ನಾವು ಹೋಟ್ಲಿಗೆ ಯೂಸ್ ಮಾಡುವಂಥ ತಪ್ಪಲೆಗಳಿದೆ. ಅಂದರೆ ನಮ್ಮದೊಂದು ಅಂಗಡಿ ಇದೆ, ಅಂಗಡಿಗೆ ಹೋಟ್ಲಿಗೆಲ್ಲ ಯೂಸ್ ಮಾಡುವಂಥ ಅಡುಗೆ ಮಾಡೋಕ್ಕೆ ಐಟಮ್ಗಳೆಲ್ಲ ಇದೆ. ನಾವು ಅಮ್ಮ ಮಡಗಿರೋದು, ಅಂದರೆ ಅಷ್ಟೊಂದು ಯೂಸ್ ಮಾಡೋಕ್ಕೆ ಹೋಗೋಲ್ಲ. ನೆಕ್ಸ್ಟ್ ಬಂದು ನಾನು ಕಾಲೇಜ್ಗೆ ಯೂಸ್ ಮಾಡುವಂಥ ಬುಕ್ಸ್ಗಳು ನೋಡಿ ಈ ರೇಂಜಿಗೆ. ಇದೂ ಲೆಕ್ಕ ಹಾಕೋರು ಮಿನಿಮಮ್ ಗೊತ್ತಲ್ಲ ಕಾಲೇಜ್ ಪ್ರೈಸಸ್ಗಳು ನಿಮಗೆ ಹೆಂಗಿರುತ್ತೆ ಅಂತ. ನಾನೇನು ಹೇಳಂಗೇ ಇಲ್ಲ, ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ನಾನೊಂದು ಮೈಕ್ ಯೂಸ್ ಮಾಡ್ತೀನಿ. ಇದು ಅರೌಂಡ್ ಬಂದು ನನಗೆ 2000 ಬೀಳ್ತು ಮಾಮೂಲಿ, ಇದು ಮೈಕ್ ಬಾಕ್ಸು. ಮತ್ತು ಇದು ಬಂದರೆ ನನ್ನ ರೂಮ್ಗೆ ಹಿಂದೆ ಸ್ಟಿಕ್ಕರ್ಸ್ಗಳು ಹಾಕಿದ್ದೀನಲ್ಲ, ಕಾರ್ಡ್ಸ್ಗಳು, ಇದು ಅರೌಂಡ್ 400 ನನಗೆ ಬಿದ್ದಿದ್ದು. ತೋರಿಸ್ತೀನಿ, ಓಪನ್ ಮಾಡಿ ನಿಮಗೆ ನೋಡಿ. ಕಾರ್ಡ್ಸ್ ಅಂತೂ ಸಕ್ಕದಾಗಿದೆ. ಇದು ಯಾರು ಕೊಟ್ಟಿದ್ದು ಅಂದರೆ ನಮ್ಮ ಫ್ರೆಂಡ್ ಗೊತ್ತಲ್ಲ, 42 ಕನ್ನಡಿಗ ಹಿತೇಶ್ ಅಂತ, ಅವ್ರ ಹತ್ರ ಪೋಸ್ಟ್ ಮಾಡಿ ಅಂದರೆ ಅವ್ರ ಫ್ರೆಂಡ್ ಹತ್ರ ಕೇಳಿ ನಾನು ಇಸ್ಕೊಂಡಿದ್ದು. ಬಟ್ ಈ ಕಾರ್ಡ್ ತಗೊಂಡು ಇದ್ಕೊಂಡು ನನಗೆ ವರ್ತಿದೆ. ಅಂದರೆ ನೀವು ವಾಲ್ ಡಿಸೈನಿಂಗ್ ಮಾಡಿರ್ಬೋದು, ಮತ್ತು ಇನ್ನೂ ಏನೇನೋ ಮಾಡಿರ್ಬೋದು, ಎಲ್ಲ ಯೂಸ್ ಆಗುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಬುಕ್ಸು. ಮತ್ತು ಈ ಸ್ಟ್ಯಾಂಡ್ ಎಲ್ಲಿಂದ ಬಂತು ಅಂದರೆ, ಜಸ್ಟ್ ನಮ್ಮ ಅಂಗಡಿಗೆ ಯಾವ್ದಾರ ಸ್ಪಾನ್ಸರು ಅದು ಇದು ಬಂದರೆ, ಅಂದರೆ ಈಗ ಐಟಮ್ಗೆಲ್ಲ ತಗೊಂಡ್ರೆ ಕೊಡ್ತಾರೆ. ನಾನು ಸುಮ್ಮನೆ ನಮ್ಮ ಅಪ್ಪನಿಗೇನು ಹೇಳ್ದೇನೆ ಬಂದು ಬುಕ್ಸ್ಗಳು ಮಡಿಕೊಂಡಿರೋ ಮೀಟರ್ ಬೇಕು, ಮೀಟರ್ ಆಗನಿಲ್ಲ ಗುರು, ಇನ್ನೇನು ಮಾಡೋದು, ಬುಕ್ಸ್ ಹಾಕಳೆ ಕಿತ್ಕೊಬಂದು ಮಡಿಕೊಂಡಿದ್ದೀನಿ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಊಟ ಆಯ್ತಾ? ಮತ್ತು ಇದು ಬಂದರೆ ನಮ್ಮ ಕಾಲೇಜ್ ಟ್ರಿಪ್ ಬಂದಿದ್ದು ಫೋಟೋ. ಮತ್ತು ಇದು ನಮ್ಮ 10th ಫೋಟೋ. ಇದು ನಮ್ಮ ಟೀಚರ್ಸು, ನಮ್ಮ ಫ್ರೆಂಡ್ಸ್ ಇವೆಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಕಾಲೇಜಲ್ಲೇ ಅಡ್ಮಿಷನ್ ಆಗಿದ್ದಾರೆ, ಗೊತ್ತಲ್ಲ. ನೆಕ್ಸ್ಟ್ ಇದೆಲ್ಲ ಆಯಿತು. ನೆಕ್ಸ್ಟ್ ನಮ್ಮ ಕಾಯಿನ್ ಕಲೆಕ್ಷನ್ಗೆ ಹೋಗುವ. ಇದೊಂದು ಟ್ರೈಪಾಡ್ ಬಗ್ಗೆ ಹೇಳಿಲ್ಲ, ಇದು ನನಗೆ ಆನ್ಲೈನಲ್ಲಿ 500ವರೆಗೂ ಬೀಳ್ತು. ಬಟ್ ಇದೇನು ಯೂಸೇ ಆಗ್ತಿಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ, ನನ್ನ ಅವಶ್ಯಕತೆ ಇದೆ ಸೈಲೆಂಟಾಗಿ. ಬಟ್ ನಂಗೆ ಜಾಸ್ತಿ ಯೂಸ್ ಆಗ್ತಾ ಇರೋದು ಅಂದರೆ ಇದೊಂದೇ.
ಫೈನಲಿ ನಮ್ಮ ಕಾಯಿನ್ ಕಲೆಕ್ಷನ್ಗೆ ಸೀದಾ ಹೋಗೋಣ ಆಯಿತಾ. ಅಂದರೆ ನಾನು ಇಷ್ಟೊಂದು ಈ 1 2 3 ಮತ್ತು 4 ಈ ಥರ ಚಿಕ್ಕ ಜಾರ್ಗಳು ಇಕ್ಕಿದ್ದೀನಿ. ಮತ್ತು ಅದು ಬಿಡಿ ಮನಿ ಸೇವಿಂಗ್ ಮಾಡೋದು. ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದು ಜಾಮಿಟ್ರಿ ಇಕ್ಕಿದ್ದೀನಿ ಆಯಿತಾ. ಈ ಜಾಮಿಟ್ರಿಯಿಂದನೇ ನನ್ನ ಸ್ಟೋರಿ ಸ್ಟಾರ್ಟ್ ಆಗಿರೋದು. ಯಾಕೆ ಅಂದರೆ ಇದೇ ಜಾಮಿಟ್ರಿಲಿ ನಾನು ಕಾಯಿನ್ ಕಲೆಕ್ಷನ್ ಮಾಡ್ತಾಯಿದ್ದು ಆಯಿತಾ. ಮಿನಿಮಮ್ ಎಷ್ಟು ಒಂದು 8 ಕಾಯಿನು ಮತ್ತು ಒಂದೇ ಒಂದು ಕರೆನ್ಸಿ ಇದ್ದಿದ್ದು. ಯಾವ ಥರ ಇತ್ತು ಅಂತ ಈಗ ತೋರಿಸ್ತೀನಿ ರೀ. ಜಸ್ಟ್ ಈ ಥರ ಇತ್ತು. ಓಪನ್ ಮಾಡಿದ್ರೆ ನೆಕ್ಸ್ಟು ಲೈಕ್ ಒಂದಷ್ಟು ಕಾಯಿನ್ ತೊಗೊಳ್ತೀನಿ ರ್ಯಾಂಡಮಾಗಿ. ಲೈಕ್ ಎಷ್ಟಿತ್ತು ಅಂದ್ಕೊಳ್ಳಿ. ನೆಕ್ಸ್ಟ್ ನನ್ನ ಹತ್ರ ಒಂದೇ ಒಂದು ಕರೆನ್ಸಿ ಯಾವುದು ಅಂದರೆ ತೋರಿಸ್ತೀನಿ. ಇದೊಂದು ನೋಟು ನೋಡಿ. ಇಷ್ಟೇ ನಾನು ಲೈಟಿಗೆ ತೋರಿಸ್ತೀನಿ. ಇಷ್ಟೇ ನನ್ನ ಹತ್ರ ಇದ್ದಿದ್ದು ಸ್ಟಾರ್ಟಿಂಗಲ್ಲಿ. ಇದೆಲ್ಲ ತೋರಿಸ್ಬಾರ್ದು. ಇದು ನಮ್ಮ ಫ್ರೆಂಡು ಧೀರಜ್ ಮಾಡಿರೋದು ಕಲಾವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನೋಡ್ಕೊಳ್ಳಿ, ಚೆನ್ನಾಯ್ತಾ? ಕಮೆಂಟ್ ಮಾಡಿ ಫೋಟೋ ಚೆನ್ನಾಗಿದ್ರೆ ಎಸ್ ಅಂತ, ಮತ್ತು ನಿಂಗೇನಂತ ತಿಳಿಸಿ. ನೋಡಿ ಇಷ್ಟೇ ಥಿಂಗ್ಸ್ ನನಗೆ ಮೋಟಿವೇಟ್ ಮಾಡಿದ್ದು, ಮತ್ತು ಕಾಯಿನ್ ಕಲೆಕ್ಷನ್ ಮಾಡೋಕ್ಕೆ ಎಲ್ಲ ಬೇರೆ ಬೇರೆ ಥರ ಇದು ಮಾಡೋಕ್ಕೆ ಆಯಿತಾ. ಅದಕ್ಕೆ ಈ ಜಾಮಿಟ್ರಿನ ನಿಮ್ಗೆ ಹೇಳ್ಬೇಕು ಎಂತಕ್ಕೆ ಈ ಜಾಮಿಟ್ರಿ ಮಡಗಿದ್ದೀನಿ ಅಂತ ಮಡಗಿದ್ದು. ಫಸ್ಟ್ ಈ ಜಾಮಿಟ್ರಿಯಿಂದ ನೆಕ್ಸ್ಟ್ ಬಂದಿದ್ದೆ ಯಾವುದು ಇನ್ನೊಂದು ಜಾಮಿಟ್ರಿ ಇತ್ತು, ಬಟ್ ಆ ಜಾಮಿಟ್ರಿ ಮೇಲಿದೆ ಸದ್ಯಕ್ಕೆ ಸಿಗ್ತಾಯಿಲ್ಲ. ನೆಕ್ಸ್ಟ್ ಬಂದಿದ್ದು ಈ ಥರ ಸಣ್ಣ ಪುಟ್ಟ ಬಾಕ್ಸ್. ಅಂದರೆ ನಾವಮ್ಮ ಎಲ್ಲ ಜಾಮಿಟ್ರಿ ಮಡಿಕೋದೇನು ಹುಷಾರಾಗಿ ಒಂದು ಕಡೆ ಮಡಿಕೊಳ್ಳಿ ಅಂದ್ಬಿಟ್ಟು ಈ ಥರ ಸಣ್ಣ ಪುಟ್ಟ ಬಾಕ್ಸ್ ತಂದುಕೊಟ್ರು. ನೋಡಿ ಈ ಬಾಕ್ಸಲ್ಲಿ ಫಸ್ಟು ನಿಮಗೆ ಬೆಳಕು ಕಾಣಿಸ್ತೇನೆ ನೋಡಿ. ಈ ಬಾಕ್ಸಲ್ಲಿ ಬೇರೆ ಕಂಟ್ರಿ ಕಾಯಿನ್ಗಳಿದೆ, ಮತ್ತು ಇದರಲ್ಲಿ ಅರೌಂಡ್ ಎಲ್ಲ ಸಿಲ್ವರ್ ಕಾಯಿನ್ಸ್ಗಳಿದೆ ಆಯಿತಾ. ಇದು ಎಲ್ಲ ಅರ್ಧೋಗಿರೋ ನೋಟ್ಗಳಿದು. ಯಾರು ತಾನೇ ಗುರು ಅರ್ಧೋಗಿರೋ ನೋಟ್ ಈಗ ನೋಡಿದ್ರೇ ಇಸ್ಕೊಳ್ಳಲ್ಲ. ನೋಡಿ ಇದು ಟಿಪ್ಪು ಸುಲ್ತಾನ್ ಕಾಯಿನ್ಗಳಿವು. ಎಷ್ಟು ಅಪ್ಪ ಇದೆ, ನನ್ನ ಕೈಗೆ ಆದ್ರೆ ಇದೆ. ಒಂದಲ್ಲ 2 ಕಾಯಿನ್ ಇದೆ ಈ ಥರದ್ದು ಆಯಿತಾ. ಈಗ ಯಾರ ನಮ್ಮ ಅಂಗಡಿಗೆ ಬಂದರೆ ಇಲ್ಲ ಯಾರ ನೀವು ಇಸ್ಕೋಬೇಕಾದ್ರೆ ಅರ್ಧೋಗಿರೋ ನೋಟನ್ನ ಯಾರೂ ಈಸ್ಕೊಳ್ಳೋದೇ ಇಲ್ಲ. ಅಂದರೆ ಏನಪ್ಪ ಈ ಥರ ಅರ್ಧೋಗಿರೋ ನೋಟ್ ಕೊಡ್ತಾ ಇದೆಯಾ ಹಂಗೆ ಹಿಂಗೆ ಅಂತ ವಾಪಸ್ ಕೇಳ್ತಾರೆ. ಬಟ್ ಅದೇ ಅರ್ಧೋಗಿರೋ ನೋಟು ನಿಮ್ಗೆ ಒಂದು ರೋಡಲ್ಲಿ ಒಂದು ಕಂತೆ ಬಿದ್ದಿರೋ ಅದನ್ನ ಹೋಗಿ ಎತ್ಕೊಂಡು ನೀವು ಎಕ್ಸ್ಚೇಂಜ್ ಮಾಡಲ್ಲ ಹೌದು. ಬಟ್ ನಾನು ಅರ್ಧೋಗಿರೋ ನೋಟ್ನು ಬಿಡ್ತಾಯಿಲ್ಲ ನೋಡಿ. ಇದು ನೋಡಿ ಅರ್ಧ ಅಷ್ಟೇ ಇರೋದು. ನಮ್ಮ ಗಾಂಧೀಜಿನೇ ಇಲ್ಲ ಇದರಲ್ಲಿ. ತೆಗ್ದು ಹಾಕೇ ಬಿಟ್ಟಿದ್ದೀವಿ ನೋಟಲ್ಲಿ. ಆ ರೇಂಜಿಗೆ ಮಡಗಿದ್ದೀವಿ ಇದನ್ನ ಆಯಿತಾ. ನೆಕ್ಸ್ಟ್ ಇದು ಬಂದರೆ ಇದು ಬೇರೆ ಕಂಟ್ರಿದು ಒಂದೇ ಒಂದು ನೋಡಿ. ಇದು ವೀಡಿಯೋ ಮಾಡ್ತಾಯಿದೆ ಅದಕ್ಕೆ ಸಪ್ರೇಟಾಗಿ ಮಾಡಿರೋ. ಇದರಲ್ಲಿ ಸೀರೀಸ್ ಕರೆನ್ಸಿಗಳಿದೆ ಬೇರೆ ಬೇರೆ ಥರ ಹುಷಾರಾಗಿ ಎತ್ತು ಮಡಗಿದ್ದೀನಿ. ಇದು ಪೇಪರ್ ಏನು ಬಂದರೆ ನನಗೆ ತರುಣ್ ಬ್ರದರ್ ಅಂತಿದ್ರು, ಅವರು ಲೆಟ್ರ್ ಕಳಿಸಿರೋದು. ಇದು ಅಂದರೆ ಲೆಟ್ರು ಮತ್ತು ಕಾಯಿನ್ಗಳು ಕಳಿಸಿದ್ರು. ಏನು ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಮತ್ತು ನನಗೆ ಬೇಜಾರಾಗುವಂಥ ಒಂದು ಥಿಂಗ್ಸ್ ಅಂದರೆ ಇದು ಒಂದು ಕರೆನ್ಸಿ ಹರಿದೋಗಿತ್ತು ನನ್ನ ಹತ್ರ. ಅದು ಏನೋ ಮಿಸ್ ಆಗಿ ಏನೋ ಟೆಸ್ಟ್ ಮಾಡೋಕ್ಕೆ ಹೋಗಿ ನಮ್ಮ ಫ್ರೆಂಡ್ ಹರಿದು ಹಾಕಿದ್ದು. ಏನು ಮಾಡೋಕ್ಕಾಗಲ್ಲ, ನಾವೇ ಕೊಟ್ಟಿದ್ದು. ಮತ್ತು ನೆಕ್ಸ್ಟ್ ಈ ಬಾಕ್ಸು ಬಂದರೆ ಮೇಯ್ನ್ ಬಾಕ್ಸ್. ಇದು ಮೇಯ್ನ್ ಬಾಕ್ಸ್ ಅಂದರೆ ಇದರಲ್ಲೆಲ್ಲ ಕರೆನ್ಸೀಸ್ಗಳಿದೆ. ಎಲ್ಲ ಥರದ ಸೀರೀಸು, ಬೇರೆ ಕಂಟ್ರಿದು, ನಮ್ಮ ಕಂಟ್ರಿದು ಎಲ್ಲ ಥರದ ಕರೆನ್ಸೀಸ್ಗಳಿದೆ ನೋಡಿ. ಇದನ್ನು ಒಂದಿನ ವೀಡಿಯೋ ಮಾಡಿ ಹಾಕ್ತೀನಿ ಆಯಿತಾ. ಬೇರೆ ವೀಡಿಯೋದಲ್ಲಿ ಹಾಕ್ತೀನಿ, ಈ ವಿಡಿಯೋದಲ್ಲಿ ಹಾಕಲ್ಲ. ಜಸ್ಟ್ ನಿಮಗೆ ಕರೆನ್ಸೀಸ್ಗಳು ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಬೇರೆ ಬೇರೆ ಥರ ಬೇರೆ ಬೇರೆ ಕಂಟ್ರಿದು ಪ್ಲಾಸ್ಟಿಕ್ ಕರೆನ್ಸಿ, ನಮ್ಮ ಇಂಡಿಯಾದು ನೋಡಿ. ಇದು ಪ್ಲಾಸ್ಟಿಕ್ ಕರೆನ್ಸಿ ಬೇರೆ ಬೇರೆ ಕಂಟ್ರಿದಿದೆ. 1000 ರೂಪೀಸ್ ಇದೆ, 50 ರೂಪೀಸ್ ಇದೆ. ಆಮೇಲೆ ನಮ್ಮ ಇದು ಯಾವ ಕರೆನ್ಸಿ ಹೇಳಿ, ಇದು ಕಮೆಂಟ್ ಮಾಡಿ ಯಾವ ಕರೆನ್ಸಿ ಅಂತ ಆಯಿತಾ. ನಿಮ್ಗೆ ಗೊತ್ತಾಗುತ್ತೆ ಚಂದ್ರಯಾನ್ದಿದು ಕರೆನ್ಸಿ. ಮತ್ತು ಆಗಿಂದ್ರಲ್ಲೇ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದರು ಅಂತ. ನೆಕ್ಸ್ಟು ಬಂದರೆ ಇದಾಯ್ತಾ. ಇದೊಂದು ಬಾಕ್ಸಲ್ಲಿ ಒಂದು ಕಡೆ ನೋಟ್ ಇದೆ, ಮತ್ತು ಇದು ಇದೆ. ಯಾರು ಮಾಡಿದವ್ರು ಇಲ್ಲಿ ಆಯಿತಾ. ನೆಕ್ಸ್ಟ್ ಇದಕ್ಕೆ ಬಂದರೆ ಇದು ನನ್ನ ಮಾಮೂಲಿ ಸ್ಕ್ರಿಪ್ಟ್ ಬುಕ್ಗಳಿವು. ಇದು ಜಾಮಿಟ್ರಿ. ಇದು ನನಗೆ ಪಾರ್ಸಲ್ ಬಂದಿತ್ತಲ್ಲ, ಆ ಪಾರ್ಸಲ್ದಿದು ಆಯಿತಾ. ನೆಕ್ಸ್ಟ್ ಇವೆಲ್ಲ ಸ್ಕ್ರಿಪ್ಟ್ ಬುಕ್ಗಳಿವು. ನನ್ನ ಲೈಫಲ್ಲಿ ನಾನು ನೋಟ್ಸು ಅಷ್ಟೊಂದು ಬರ್ದಿಲ್ವೇನೋ, ಅಷ್ಟು ಸ್ಕ್ರಿಪ್ಟ್ಗಳು ಬರ್ದಿದ್ದೀನಿ ಇದರಲ್ಲಿ ವೀಡಿಯೋಸ್ಗಳಿಗೆ. ಏನೇ ಆಗಲಿ ಗುರು, ಯಾವತ್ತೇ ಆಗಲಿ ನೀವು ಏನು ಬರ್ದು ಅದನ್ನ ಮಡಿಕತ್ತೀರಾ ಆಯಿತಾ, ಕೊನೆವರೆಗೂ ಅದು ಉಳಿಯುತ್ತೆ. ಮತ್ತು ನಿಮಗೊಂದು ಮೋಟಿವೇಶನ್ ಥರ ಸಿಗುತ್ತೆ. ಅಯ್ಯೋ ಇಷ್ಟೊಂದೆಲ್ಲ ಬರ್ದಿದ್ನ, ಇಷ್ಟೊಂದೆಲ್ಲ ವರ್ಕ್ ಮಾಡಿದ್ದೀನ ಅಂತ ಆಯಿತಾ. ಈ ಬುಕ್ಸ್ ನೋಡಿದ್ರೆ ನೋಡಿ, ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ನೀಟಾಗಿ ಬರ್ದಿರೋದು. ಏನು ನೋಟ್ಸ್ ಬರ್ದಂಗೆ ಬರೆದೆ. ಆಮೇಲೆ ನೋಡಿ, ಆಮೇಲೆಲ್ಲ ಡಿಸೈನು. ಬಟ್ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಜಸ್ಟ್ ವಿಡಿಯೋ ಟಾಪಿಕ್
ಮತ್ತು ಅದು ಯಾವ ವೀಡಿಯೋ ಎಷ್ಟೇ ವೀಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದು ಇನ್ಫಾರ್ಮೇಷನ್ ಹಿಂಗೆ ಮಾಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಮತ್ತು ಬರೆದು ನಿಮಗೆ ವೀಡಿಯೋಸ್ನ ತಿಳಿಸ್ಕೊಡ್ತಾ ಇದೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಇನ್ನೂ ನೋಡಿಲ್ಲ ಅಂದರೆ ಜಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ಆಯಿತಾ. ನೆಕ್ಸ್ಟ್ ಇದಾಯಿತಾ. ನೆಕ್ಸ್ಟ್ ಇದಕ್ಕೆ ಬಂದರೆ ನಮ್ಮದು ಹಳೆ ಬುಕ್ ಇದು. ಮಿನಿಮಮ್ ಇದು ಎಷ್ಟನೇದಿದು 4th ಸ್ಟ್ಯಾಂಡರ್ಡ್ ಬುಕ್ಕು ನಂದಿದು. ಯಾರು ಇನ್ನೂ ಮಡಗಿರ್ತಾರೋ ಮಡಗಿರಲ್ಲೋ ಈ ಬುಕ್ಕನ್ನ, ನಾನು ಇನ್ನೂ ಮಡಗಿದ್ದೀನಿ. ಬಟ್ ಇದರಲ್ಲಿ ಏನಿದೆ ಅಂದರೆ ಒಂದು ದೊಡ್ಡ ಕರೆನ್ಸಿ ಇದೆ, ಅಂದರೆ 100 ರೂಪೀಸ್ ಕರೆನ್ಸಿ. ನಾನು ತೋರಿಸ್ತೀನಿ ರೀ. ಎಲ್ಲಿ ಸೇರ್ಕೊಂಡಿದೆ? ಹಾಂ ನೋಡಿ, ಈ ಕರೆನ್ಸಿ ನಾನು ಫಸ್ಟ್ ವೀಡಿಯೋದಲ್ಲಿ ತೋರಿಸಿದೆ ನೋಡಿ. ಏನಿದೆ ಕರೆನ್ಸಿ, ಸಕ್ಕದಾಗಿದೆ ಈ ಕರೆನ್ಸಿ. ನನಗೂ ಇದು ನಮ್ಮ ಫ್ರೆಂಡ್ ಯಾರಿಗೋ ಅಮೌಂಟ್ ಕೊಟ್ಟು ನಾನು ಇಸ್ಕೊಂಡಿದ್ದು, ಬಟ್ ವರ್ತ್ ಇದೆ ಇದು. ಮತ್ತು ನಾವು ಇದೇ ಬುಕ್ಕಲ್ಲಿ ಒಂದಷ್ಟು ಡ್ರಾಯಿಂಗ್ಸ್ಗಳಿದೆ, ತೋರಿಸ್ತೀನಿ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ. ಇದೆಲ್ಲ ನಮ್ಮ ಫ್ರೆಂಡೇ ಬಿಡಿಸಿರೋದು. ನಾವೆಲ್ಲ ಇಂಥ ಕೆಲಸಕ್ಕೆಲ್ಲ ಕೈ ಹಾಕಲ್ಲ, ಆಯಿತಾ. ಬಟ್ ನಿಮ್ಗೆ ತೋರಿಸ್ತೀನಿ ನೋಡಿ. ಇದೊಂದು ಟ್ರಕ್ಕು. ಬಟ್ ನಿಜ ಹೇಳಬೇಕು ಅಂದರೆ ನನ್ನ ಡ್ರೀಮ್ ಇದು, ಆಯಿತಾ. ತಗೋಬೇಕು ಅಂತ ಆಗಲ್ಲ, ಬಟ್ ನೋಡಿ. ನೆಕ್ಸ್ಟ್ ಅದಾದಮೇಲೆ ಇದೊಂದು ಏನು ಸೈಕಾಗಿ ಬಿಡಿಸಿದ್ದು ನೋಡಿ ಡ್ರಾಯಿಂಗ್ಸು. ಈ ಜಾಮಿಟ್ರಿಗೋಸ್ಕರ ಜಾಮಿಟ್ರಿಗೂ ಡಿಸೈನ್ ಮಾಡಿರೋದು, ಬುಕ್ಕಿಗೆ ಡಿಸೈನ್ ಮಾಡಿರೋದು. ಮತ್ತು ಅವೆಂಜರ್ಸ್ ನೀವೆಲ್ಲ ನೋಡಿರ್ತೀರ ನೋಡಿ ಹೆಂಗಿದೆ ಅಂತ. ಸಕ್ಕದಾಗಿ ಬಿಡಿಸಿದ್ದಾನೆ. ಅವೆಂಜರ್ ಇರ್ಬೋದು, ಅದ್ರ ನೇಮ್ ಇರ್ಬೋದು, ಮತ್ತು ನನ್ನ ಹೆಸರು ಇರ್ಬೋದು, ಆಯಿತಾ. ಇನ್ನೂ ಬೇರೆ ಬೇರೆ ಥರ ಇರ್ಬೋದು. ಮತ್ತು ನೆಕ್ಸ್ಟ್ ಈ ಜಾಮಿಟ್ರಿಲಿ ಇನ್ನೊಂದು ತೋರಿಸೋದು ನೀವು ಏನು ಯಾವ ರೇಂಜಿಗೆ ಬಿಡಿಸ್ತಾನೆ ಅಂದರೆ ಮಿನಿಮಮ್ ರಿಯಾಲಿಟಿ ಹಂಗೆ ಕೊಡ್ತಾನೆ ಮಾತ್ರ. ಹೌದು. ನೆಕ್ಸ್ಟ್ ನೋಡೋರ, ಇದು ಮಾಮೂಲಿ ಇವು ಎಲ್ಲ ಓಲ್ಡ್ ಕಾಯಿನ್ಸ್ ಇವು. ಇದರಲ್ಲೂ ಇದೆ. ನೆಕ್ಸ್ಟ್ ಅದ್ರಲ್ಲಿ ಬಂದರೆ ಇದರಲ್ಲೂ ಇದೆ. ನನಗೆ ವೆಯ್ಟೇ ಎತ್ತಕ್ಕಾಗಿದೆ, ಅಷ್ಟು ವೆಯ್ಟ್ ಇದೆ ಇದರಲ್ಲಿ ಇಷ್ಟು ಅಂದ್ರೆಲ್ಲ. ಇದು ಬಾಕ್ಸಲ್ಲೂ ಕೂಡ ಇದೆ, ನಾನು ತೋರಿಸೋನಲ್ಲ ನಿಮಗೆ. ಮತ್ತು ಅದು ನನ್ನ ಸೇವಿಂಗ್ಸ್, ಆಯಿತಾ. ಮಿನಿಮಮ್ ಈ ಕರೆನ್ಸೀಸ್ ನೀವೇ ಅಂದ್ಕೊಳ್ಳಿ ಎಷ್ಟು ವರ್ತ್ ಆಗ್ಬೋದು. ಒಂದೊಂದು ಕರೆನ್ಸಿ, ಒಂದೊಂದು ಕಾಯಿನು, ಮತ್ತು ಅರ್ಧೋಗಿರೋ ನೋಟ್ ಇರ್ಬೋದು, 10 ರೂಪೀಸ್ ಕರೆನ್ಸಿ ಇರ್ಬೋದು, ಬೇರೆ ಕಂಟ್ರಿ ಕಾಯಿನ್ಗಳಿರ್ಬೋದು. ಮತ್ತು ನೆಕ್ಸ್ಟ್ ಈ ರೂಮಲ್ಲಿ ಏನೇನು ಥಿಂಗ್ಸ್ ಇದೆ ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೋಡಪ್ಪ ಇಷ್ಟೊಂದೆಲ್ಲ ಇದೆಯಾ, ವರ್ತ್ ಇದೆಯಾ ಅಂತ. ಹೌದು. ನನ್ನ ನೆಕ್ಸ್ಟ್ ಪ್ಲ್ಯಾನಿಂಗ್ ಏನಂದರೆ ಈ ರೂಮಲ್ಲಿ ಒಂದು ಏನು ಡಿಸೈನ್ ಮಾಡಿಲ್ಲ, ಅಂದರೆ ಜಸ್ಟ್ ಖಾಲಿ ರೂಮ್ ಇದೆ, ಕಾಯಿನ್ಸ್ಗಳಿದೆ. ಮತ್ತು ಆ ಕಾಯಿನ್ಸ್ಗಳನ್ನೆಲ್ಲ ಎತ್ಕೊಂಡು ಆ ರೂಮಲ್ಲಿ ಈ ವಿಡಿಯೋ ಮಾಡ್ತಾಯಿದ್ದೆ. ನನ್ನ ಐಡಿಯಾ ಏನಂದರೆ ಇಲ್ಲಿದೆಯಲ್ಲ ಈ ಗೋಡೆಗೆ, ಆಯಿತಾ, ನನ್ನ ಚಾನಲ್ ನೇಮ್ನ ಬರೀತಾಯಿದ್ದೀನಿ, ಆಯಿತಾ. ಚಾನಲ್ ನೇಮ್ ಅಂದರೆ ಲೈಕ್ ಪೇಂಟ್ ಮಾಡಿ ಡಿಸೈನ್ ಮಾಡಿ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಕಮೆಂಟ್ ಮಾಡಿ ಹೆಂಗೈತೆ ಏನು ಅಂತ, ಮತ್ತು ಚೆನ್ನಾಗಿ ಬರುತ್ತಾ ಅಂತ ಹೇಳಿ, ಆಯಿತಾ. ಇಲ್ಲಿ ಈ ಗೋಡೆಯಲ್ಲಿ ಆಗ್ತಾ ಅಂದರೆ ನಾನು ಮನೆ ಕಳೆದು ಇಲ್ಲೇ ಆಗ್ತಾಯಿದ್ದೀನಿ. ಈ ಕಾಯಿನ್ಸ್ಗಳೆಲ್ಲ ಇಲ್ಲೇ ಮಡಗ್ತೀನಲ್ಲ, ಅದಕ್ಕೆ ಅದ್ರ ಪಕ್ಕನೇ ಡ್ರಾ ಮಾಡೋಣ ಅಂತ ಒಂದು ಐಡಿಯಾ ಬಂತು, ಆಯಿತಾ. ಚೆನ್ನಾಗಿರುತ್ತೆ, ಅದನ್ನು ವಿಡಿಯೋ ಹಾಕ್ತೀನಿ, ಆಯಿತಾ. ಆಗಲಿ ನೀವು ಮಾಡೋ ಕೆಲಸನ ಯಾವತ್ತೂ ಚಿಕ್ಕದಂತ ಅನ್ಕೋಬೇಡಿ. ಯಾಕಂದರೆ ಫಾರ್ ಎಕ್ಸಾಂಪಲ್ ನಾನು ನೋಡಿ ಈ ಜಾಮಿಟ್ರಿಯಿಂದ ಸ್ಟಾರ್ಟ್ ಮಾಡಿದೆ, ಮತ್ತು ಇಲ್ಲಿವರೆಗೂ ಬಂದು ನಿಂತಿದ್ದೀನಿ. ಇಲ್ಲೂ ಕರೆನ್ಸೀಸ್ ಇದೆ, ಇಲ್ಲೆಲ್ಲ ಕರೆನ್ಸೀಸ್ ಇದೆ, ಇಲ್ಲೂ ಕರೆನ್ಸೀಸ್ ಇದೆ. ಅಂದರೆ ಯಾವ ರೇಂಜಿಗೆ ನಾನು ಜಸ್ಟ್ ಮಿನಿಮಮ್ 3 ಇಯರ್ಸಲ್ಲಿ ಇಷ್ಟೊಂದೆಲ್ಲ ಮಾಡಿರೋದು. ಅಂದರೆ ಜಸ್ಟ್ ಇನ್ಫಾರ್ಮೇಷನ್ ಹಾಕಿ ಮತ್ತು ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡಿ ಅಮೌಂಟ್ ಕೊಟ್ಟು ನಾನು ಏನೇ ಮಾಡಿರ್ಬೋದು. ಬಟ್ ನಿಮ್ಮ ಹಾರ್ಡ್ ವರ್ಕ್ ಒಂದು ದಿನ ಏನಾರ ಒಂದು ಪೇ ಮಾಡುತ್ತೆ, ಆಯಿತಾ. ಜಸ್ಟ್ ಏನಾರ ಕೆಲಸ ಆಗಲಿ, ಚಿಕ್ಕದೇ ಆಗಲಿ ಸಣ್ಣದೇ ಆಗಲಿ, ಜಸ್ಟ್ ಸ್ಟಾರ್ಟ್ ಮಾಡಿ ಅಷ್ಟೇ, ಆಯಿತಾ. ಹೇಳಲ್ವಾ, ಫಸ್ಟು ಏನಾರ ಮಾಡಿ ಆಮೇಲೆ ಅದನ್ನ ಸುಂದರ ಮಾಡಿ ಅಂತ, ಹಂಗೆ, ಆಯಿತಾ. ಓಕೆ ಕ್ಯಾಪ್ಟನ್ಸ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಬಾಯ್ ಕ್ಯಾಪ್ಟನ್ಸ್, ಬಾಯ್.